ಎಲ್ರಿಗೂ ನಮಿಸುತ್ತಾ ಈ ಒಂದು ಪ್ರಬುದ್ಧ ಹಾಗೆ ಇಂದಿನ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಲ್ಲಿ ಮುಂದಿನ ಪೀಳಿಗೆ ಹಿಂದಿನ ಇತಿಹಾಸ ಹಾಗೂ ಪ್ರಸ್ತುತ ವಿದ್ಯಮಾನಗಳ ಕುರಿತಾಗಿ ಇಡೆನ್ಸ್ ವಾಹಿನಿರವರು ತುಂಬ ಒಂದು ಉತ್ತಮ ಕಾರ್ಯವನ್ನು ಸಿದ್ಧಸೂತ್ರ ಎಂಬಂತಹ ಅದ್ಭುತ ಸಂವಾದವನ್ನು ಏರ್ಪಡಿಸಿ ಈ ಒಂದು ಮಾತು ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಆಯೋಜಕರಿಗೆ ಪ್ರಥಮವಾಗಿ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಮಾಜಿ ಶಾಸಕರು ಆದಂಥ MK ಸೋಮಶೇಖರ್ ಅವರವರ ಸಹಯೋಗ ದೊಡ್ಡದಿದೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಖರ ವಾಗ್ಮಿ, ಚಿಂತಕರು, ನಾಡಿನ ಸಾಕ್ಷಿ ಪ್ರಜ್ಞೆಯಾದಂತಹ ಖ್ಯಾತ ಸಾಹಿತಿಗಳು ಆದಂತಹ ಪ್ರೊಫೆಸರ್ ಭಗವಾನ್ ಸರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನಮ್ಮ KPCC ವಕ್ತಾರರಾಗಿ, ಮೈಲಾಕ್ ಮಾಜಿ ಅಧ್ಯಕ್ಷರು ಆಗಿ, ಹಿಂದುಳಿದ ವರ್ಗಗಳ ಬಗೆಗೆ ಅತ್ಯಂತ ಆಸಕ್ತಿಯನ್ನು ಇಟ್ಕೊಂಡು ನಮ್ಮ ಅರಸು ಎಂಬ ಕರ್ನಾಟಕದ ಅರಸು ಪುಸ್ತಕವನ್ನು ಸಹ ಬರೆದಿದ್ದಂತಹ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ಮೈಸೂರು ಭಾಗದ ಖ್ಯಾತ ಸಾಹಿತಿಗಳು, ಹಾಗೆಯೇ ಮನೆಗೊಂದು ಗ್ರಂಥಾಲಯ ಎಂಬಂತಹ ಹೊಸ ವಿಶಿಷ್ಟ ಆಲೋಚನೆಯನ್ನು ರಾಜ್ಯಾದ್ಯಂತ ಜಾರಿ ತರುತ್ತಿರುವಂತಹ ಪುಸ್ತಕ ಅಧ್ಯಕ್ಷರಾದಂತಹ ಡಾಕ್ಟರ್ ಮಾನಸ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ರೈತ ಮುಖಂಡರು ಆಗಿ ನಾಡಿನ ರೈತ ಚಟುವಟಿಕೆಗಳ ಬಗೆಗೆ ರೈತ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯುವಲ್ಲಿ ಮುನ್ನುಗ್ತಾ ಇರುವಂಥ ಹೊನ್ನೂರು ಪ್ರಕಾಶ್ರವ್ರಿಗೂ ಸಹ ಧನ್ಯವಾದ ತಿಳಿಸ್ತೇನೆ. ಹಾಗೆ ನಮ್ಮ ಮಿತಭಾಷಿಗಳು ಆದಂತಹ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಆಗಿ ತಮ್ಮ ಕಾರ್ಯಚಟುವಟಿಕೆಗಳಿಂದ ಹೆಸರಾಗ್ತಾ ಇರುವಂತಹ ಅರುಣ್ ಕುಮಾರ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಎಲ್ಲ ಹಿಂದುಳಿದ ವರ್ಗಗಳಿಗೂ ಸಹ ಧ್ವನಿಗೂಡಿದಂತಹ ಮಾನ್ಯ B ಸುಬ್ರಹ್ಮಣ್ಯ ಅಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಪ್ರತಿನಿತ್ಯ ಸಾಮಾಜಿಕ ನ್ಯಾಯಗಳ ಬಗೆಗೆ ಪತ್ರಿಕಾ ಹೇಳಿಕೆಗಳನ್ನು, ಹೋರಾಟಗಳನ್ನು ರೂಪಿಸುವಲ್ಲಿ ನಮ್ಮ ಭಾಗದಲ್ಲಿ ಅತ್ಯಂತ ಸಕ್ರಿಯವಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಶ್ರೀಯುತರು. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕರು ಬಂದಿದ್ದಾರೆ, ಮುಖಂಡರುಗಳು, ಮಹೇಶ್ರವರು, ಕನಕರವರು, ಹಾಗೆ ಸಾಕಷ್ಟು ಹಿರಿಯರು, ರೈತ ಮುಖಂಡರು, ವಿವಿ ನೌಕರರು, ಹಲವಾರು ಜನ ನಮ್ಮ ನಿವೃತ್ತ ಅಧಿಕಾರಿಗಳಾದಂಥ ಲಿಂಗಪ್ಪನವ್ರು ಬಂದಿದ್ದಾರೆ, ಎಲ್ರಿಗೂ ಸಹ ಸ್ವಾಗತವನ್ನು ಬಯಸಿ ಧನ್ಯವಾದ ತಿಳಿಸ್ತೇನೆ. ಹಾಗೆ ಇದೀಗ ತಾನೇ ಮಾತಾಡಿದಂತಹ ತಿಮ್ಮಯ್ಯರವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವದ ಆಶಯಗಳನ್ನು ನಾವು ಪ್ರಮುಖವಾಗಿ ಮನಗಾಣಬೇಕಾಗುತ್ತೆ. ಯಾಕಂದರೆ ಈ ಸಾಮಾಜಿಕ ನ್ಯಾಯ ಎನ್ನುವಂಥ ಆಲೋಚನೆಯೇ ಇವತ್ತಿನ ಈ ಪವಿತ್ರವಾದಂಥ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸ್ತಾ ಇರುವಂಥ ಹಲವರಲ್ಲಿ ಈ ಸಾಮಾಜಿಕ ನ್ಯಾಯ, ಸಾಮಾಜಿಕ ನೀತಿ ಎನ್ನುವಂಥ ಪರಿಕಲ್ಪನೆಯ ಅರಿವೇ ಇಲ್ಲದೆ ಇರೋದನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಆದರೆ ಈ ಸಿದ್ಧಸೂತ್ರ ಅನ್ನೋದು ಪ್ರಮುಖವಾಗಿ ಸಿದ್ದರಾಮಯ್ಯನವ್ರನ್ನ ಕೇಂದ್ರೀಕೃತವಾದಂಥ ಚಟುವಟಿಕೆಗಳು, ಅವರ ಆಡಳಿತ, ಅವರ ರಾಜಕೀಯ ಬೆಳವಣಿಗೆಗಳು, ಅವರ ಶೈಕ್ಷಣಿಕ ಚಟುವಟಿಕೆಗಳು, ಅವರು ವಕೀಲರಾಗಿ ಮಾಡಿದಂಥದ್ದು ಎಲ್ಲದರಲ್ಲಿನೂ ನಾವು ಪ್ರಮುಖವಾಗಿ ಗಮನಿಸಿದ್ರೆ ಅವರು ಪ್ರತಿಯೊಂದು ಹಂತದಲ್ಲಿಯೂ ಸಹ ಈ ಒಂದು ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ನೀತಿಯನ್ನು ಪರಿಪಾಲನೆ ಮಾಡಿಕೊಂಡು ಬೆಳಕಿಲ್ಲದ ತಳಮಟ್ಟದ ಅಂತಿಮ ವ್ಯಕ್ತಿಗೂ ಸಹ ಅವರು ಬೆಳಕಾಗಿ ಧ್ವನಿಯನ್ನು ನೀಡಿ ಅವರು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ನಾಡಿನಾದ್ಯಂತ ಹಲವು ಯೋಜನೆಗಳು, ಗ್ಯಾರಂಟಿಗಳು, ಭಾಗ್ಯಗಳ ಮೂಲಕ ಅವರು ನೀಡಿದ್ದಾರೆ. ಇದನ್ನೆಲ್ಲವನ್ನು ನಾವು ಮನಗಾಣ್ಕೊಂಡು ಇವತ್ತು ಪ್ರಸ್ತುತ ಅವರಲ್ಲಿ ಅಧಿಕಾರ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ಇವತ್ತಿನ ರಾಜಕೀಯಕ್ಕೆ ಮತ್ತು ಭವಿಷ್ಯದ ರಾಜಕಾರಣಕ್ಕೆ ಅವರೇ ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಸಿದ್ದರಾಮಯ್ಯನವರ ಆಡಳಿತದ ಅವರ ಅನುಷ್ಠಾನ ತಂದು ಯಾವ ಜನತೆಗೆ ಏನು ತಲುಪಬೇಕು ಅನ್ನೋದನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅಂತಿಮ ಮಟ್ಟಕ್ಕೂ ಕೊಂಡೊಯ್ದ್ರಲ್ಲ, ಅದು ಅವರ ಮಹತ್ ಕಾರ್ಯ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದಿನ ದಿನಗಳಲ್ಲಿ ಒಂದು ಸಿದ್ಧಾಂತ ಆಗ್ತಾರೆ, ಸಿದ್ದರಾಮಯ್ಯನವರೇ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಗ್ತಾರೆ. ಪ್ರಸ್ತುತ ಒಬ್ಬರು ಮುತ್ಸದಿ ರಾಜಕಾರಣಿಯಾಗಿ ಕರ್ನಾಟಕದಾದ್ಯಂತ, ದೇಶಾದ್ಯಂತ ಅವರ ಪರಿಕಲ್ಪನೆಗಳನ್ನು ತಲುಪಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಸ್ತುತದಲ್ಲಿ ಹಾಗೆಯೇ ಒಬ್ಬ ಸಾಮಾಜಿಕ ನ್ಯಾಯದ ವಿತರಕನಾಗಬೇಕು ಅಂದರೆ
ತಳಮಟ್ಟದ ಶೋಷಿತ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳ ಜನತೆಗೂ ಅವರು ಸಂಪರ್ಕ ಸೇತುವೆಯಾಗಿ ಅವ್ರನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಮಾಡುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ರಾಜ್ಯಾದ್ಯಂತ ಅವರು ಶಾಸಕರಾದ ಅವಧಿಯಿಂದ ಹಿಡಿದು 1983ರಿಂದ ಹಿಡಿದು ಇವತ್ತಿನ ದಿನಗಳವರೆಗೂ ಹಾಗೂ ಮುಂದಿನ ದಿನಗಳವರೆಗೂ ಅವರ ಆಡಳಿತದಲ್ಲಿ ನಾವು ಅವರ ಶಾಸಕತ್ವದಿಂದ ಹಿಡಿದು ಅವರ ಮುಖ್ಯಮಂತ್ರಿ ಅವಧಿಯವರೆಗೂ ನಾವು ಎಲ್ಲವನ್ನ ಪರಿಗಣಿಸಿ ನಾವು ಗಮನಿಸಿದ್ರೆ ಅತ್ಯಂತ ಪ್ರಮುಖ ಅಭ್ಯುದಯ ಜನಾಭ್ಯುದಯವನ್ನು ಬಳಸಿದಂಥ ಅಂಶಗಳನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಈ ಸಾಮಾಜಿಕ ನ್ಯಾಯ ಅನ್ನುವಂಥ ಅದ್ಭುತ ಪರಿಕಲ್ಪನೆಯ ಮೇಲೆ ಇವತ್ತಿನ ಸಂವಾದವನ್ನು ಏರ್ಪಡಿಸಿದ್ದಾರೆ. ಈ ಸಾಮಾಜಿಕ ನ್ಯಾಯ ಅನ್ನುವಂಥದ್ದೇ ಭಾಳ ವಿಶಿಷ್ಟವಾದದ್ದು ಮತ್ತು ಪ್ರಬುದ್ಧತೆಯಿಂದ ಕೂಡಿದ್ದು ಮತ್ತು ಮಾನವೀಯ ಮೌಲ್ಯಗಳ ಜೊತೆಗೆ ಅಂತಃಕರಣವನ್ನು ಒಳಗೊಂಡಂತಹ ವಿಷಯ ಈ ಸಾಮಾಜಿಕ ನ್ಯಾಯದಲ್ಲಿ ಇದೆ. ಈ ಸಾಮಾಜಿಕ ನ್ಯಾಯ ಅಂದರೆ ಯಾವ ಥರದ್ದಾಗಿದೆ ಅಂದರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಎಲ್ರಿಗೂ ಸಮಾನ ಹಕ್ಕುಗಳು ದೊರಕಬೇಕು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಸಮಾನ ಗೌರವ ಎಲ್ರಿಗೂ ಸಿಗಬೇಕು, ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಲ್ರಿಗೂ ಸಮಾನ ಶೈಕ್ಷಣಿಕ ಅವಕಾಶಗಳು ದೊರಕಬೇಕು, ಎಲ್ರಿಗೂ ಆರೋಗ್ಯ ಸೇವೆಗಳಲ್ಲಿ ಸಮಾನ ಆರೋಗ್ಯ ಸಿಗಬೇಕು, ಹಾಗೆ ಸಮಾನ ಅಭಿವೃದ್ಧಿ ಅವಕಾಶಗಳು ಈಗ ಯಾರು ಯಾವ ಕ್ಷೇತ್ರಗಳಲ್ಲಿ ಬೆಳೀಬೇಕು ಅವರು ಮುನ್ನೆಲೆಗೆ ಬರಬೇಕು ಅಂದ್ಕೊಂಡಾಗ ಎಲ್ರಿಗೂ ಸಹ ಅವ್ರದ್ದೇ ಆದಂತಹ ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು ಅನ್ನುವಂಥದ್ದು ಈ ಮಹಾನ್ ಸಾಮಾಜಿಕ ನ್ಯಾಯದ ಒಳಗಡೆ ಇರುವಂತಹ ಪ್ರಮುಖಾಂಶಗಳಾಗಿವೆ. ಈ ನಿಟ್ಟಿನಲ್ಲಿ ಈ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಈ ಮೂರು ಒಳಗೊಂಡಾಗ ಈ ಸಾಮಾಜಿಕ ನ್ಯಾಯ ಬಹು ಪರಿಣಾಮಕಾರಿಯಾಗಿ ಎಲ್ರಿಗೂ ತಲುಪುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಎಲ್ರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ದೊರಕಿಸುವಲ್ಲಿ ಮಹಾನ್ ಪಾತ್ರವನ್ನು ವಹಿಸಿದ್ರು. ಹಾಗೆ ಅವರು ಹಲವಾರು ಬಾರಿ ಆರ್ಥಿಕ ನ್ಯಾಯವನ್ನು ರಾಜ್ಯದ ಆಯವ್ಯಯವನ್ನು ಮಂಡಿಸಿದಂಥದ್ರಲ್ಲಿ ಪ್ರಮುಖವಾಗಿ ಅವರು ಸರ್ವರಿಗೂ ಆರ್ಥಿಕ ನ್ಯಾಯವನ್ನು ಒದಗಿಸುವಲ್ಲಿ, ಸಾಮಾಜಿಕ ನ್ಯಾಯವನ್ನು ವಿತರಿಸುವಲ್ಲಿ ಮಹಾನ್ ಪಾತ್ರವನ್ನು ವಹಿಸಿ ಅವರು ಆಯವ್ಯಯದಲ್ಲಿ ಒಂದು ಅದ್ಭುತ ಪರಿಕಲ್ಪನೆಗಳನ್ನು ಜಾರಿಗೊಳಿಸಿದ್ರು. ಇವರನ್ನ ಪರಿಪಾಲಿಸುವಂಥದ್ದನ್ನು ಸಹ ಒಂದು ಮೈಲಿಗಲ್ಲಾಗಿ ಇವರು ಆಯವ್ಯಯ ಸಚಿವರಾಗಿ ಸಹ ಮಾಡಿದ್ದಾರೆ. ಹಾಗೆಯೇ ಇವತ್ತಿನ ದಿನ ಎಲ್ರಿಗೂ ಸಹ ಮತದಾನದ ಹಕ್ಕು ಸಿಗ್ತಾ ಇದೆ. ಆದರೆ ಅದ್ರ ಜೊತೆಗೆ ಎಲ್ರಿಗೂ ಸಮಾನ ಅವಕಾಶಗಳು, ಸಮಾನ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ, ಸಮಾನ ಅವಕಾಶಗಳು ಅವರು ಮುನ್ನೆಲೆಗೆ ಬರಲಿಕ್ಕೆ, ಅವರ ಬದುಕಿನ ಪ್ರತಿಯೊಂದು ಹಂತಗಳಲ್ಲೂ ಸಮಾನ ಅವಕಾಶಗಳು ದೊರೆಯಬೇಕು ಅಂತ ಹಲವಾರು ಮಹಾನ್ ನಾಯಕರುಗಳು ಶ್ರಮಿಸಿದ್ರು. ಆ ನಿಟ್ಟಿನಲ್ಲಿ ದೇವರಾಜ ಅರಸೂರವರು ಸಹ ಸಾಕಷ್ಟು ಶ್ರಮವನ್ನು ವಹಿಸಿ ಇವತ್ತಿನ ದಿನ ರಾಜ್ಯವನ್ನು ಈ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಅದನ್ನು ಸಿದ್ದರಾಮಯ್ಯನವರು ಮುಂದುವರಿಸಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದುವರೆದು ಅವರ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಸಿದ್ದರಾಮಯ್ಯನವರ ರಾಜಕೀಯ ತತ್ವಗಳಲ್ಲಿ ಈ ಸಾಮಾಜಿಕ ನ್ಯಾಯದ ಬಗೆಗೆ ಹೇಳೋದಾದರೆ ಅವರು ಕೇವಲ ಶ್ರೀಮಂತರ ಪರವಾಗಿ ಯಾವತ್ತೂ ವಕಾಲತ್ತು ವಹಿಸಲಿಲ್ಲ ಅಥವಾ ಅವ್ರ ಪರವಾಗಿ ನಿಲ್ಲಿಲ್ಲ. ರಾಜ್ಯದ ಕೊನೆಯ ವ್ಯಕ್ತಿಯ ಬಗ್ಗೆನೂ ಯೋಚನೆ ಮಾಡಿ ಯಾವ ಯೋಜನೆಗಳು ಯಾಕಾಗಿ ಅನುಷ್ಠಾನಗೊಳ್ಬೇಕು, ಅದರ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಅತ್ಯಂತ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡು ಮುಂದಾಲೋಚನೆಯನ್ನು ಚಿಂತಿಸಿ ಭವಿಷ್ಯದ ದೃಷ್ಟಿಯಿಂದೆಲ್ಲ ಅವರು ಆಲೋಚಿಸಿ ಇವತ್ತಿನ ದಿನ ಅವರು ರಾಜಕಾರಣದಲ್ಲಿ ಅವರ ಆಡಳಿತಕ್ಕೆ ಅದನ್ನು ಅನ್ವಯ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ್ರು. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಹೇಳಿದಂತೆ ಈ ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಜಾಪ್ರಭುತ್ವದೊಂದಿಗೆ ಬೆಸ್ಕೊಂಡಾಗ ಮಾತ್ರ ಈ ರಾಜಕಾರಣ ಪ್ರಜಾಪ್ರಭುತ್ವ ಎರಡನ್ನೂ ಬೆಸ್ಕೊಂಡು ಆಡಳಿತವನ್ನು ಮುನ್ನೆಲೆಗೆ ತಂದಾಗ ಅದರ ಮಹಾನ್ ಚಟುವಟಿಕೆಗಳು ಎಲ್ರಿಗೂ ತಲುಪುತ್ತೆ ಅನ್ನೋವಂಥ ಪರಿಕಲ್ಪನೆಯನ್ನು ಬಾಬಾ ಸಾಹೇಬರು ಸಹ ನೀಡಿದರು. ಅದನ್ನು ಮುಂದುವರಿಸಿಕೊಂಡು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಪರಿಣಾಮಕಾರಿಯಾಗಿ ರಾಜಕಾರಣ ಮಾಡಿದ್ದಾರೆ. ಅವರ ರಾಜಕೀಯದ ಉದ್ದಕ್ಕೂ ಸಹ ಜನಾಭ್ಯುದಯದ ಆಲೋಚನೆಗಳನ್ನು ಪಸರಿಸಿದ್ದಾರೆ, ಜನತೆಗೆ ಅಂತಿಮ ವ್ಯಕ್ತಿಗೂ ಸಹ ತಲುಪಿಸಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರು ಅವರ ರಾಜಕೀಯದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದಷ್ಟು ಉದ್ದೇಶಗಳನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡಿದ್ರು. ಇವತ್ತಿನ ದಿನ ರಾಜಕಾರಣವನ್ನು ನಾವು ಪವಿತ್ರ ಕ್ಷೇತ್ರ ಅಂತ ಭಾವಿಸಿದ್ದೀವಿ. ಆದರೆ ಇವತ್ತಿನ ದಿನ ರಾಜಕಾರಣದಲ್ಲಿ ಹಲವಾರು ಉದ್ಯಮಿಗಳ ಪ್ರವೇಶ ಆಗ್ತಾ ಇರೋದು, ಹಲವಾರು ಹೆಸರುಗಳನ್ನು ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ಈ ಕ್ಷೇತ್ರವನ್ನು ಪ್ರವೇಶಿಸ್ತಾ ಇದ್ದಾರೆ. ಆದರೆ ರಾಜಕೀಯ ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಪವಿತ್ರ ಕ್ಷೇತ್ರವಾಗಿದ್ದು ಇದರಲ್ಲಿ ಪ್ರಬುದ್ಧ
ಚಟುವಟಿಕೆಗಳಿಂದ ಅವರು ಜನಾಭ್ಯುದಯದ ಆಶಯಗಳನ್ನು ಒತ್ಕೊಂಡು ರಾಜ್ಯಕ್ಕೆ ಸೇವೆಯನ್ನು ನೀಡೋ ನಿಟ್ಟಿನಲ್ಲಿ ಅವರು ಪ್ರವೇಶಿಸಬೇಕು. ಆದರೆ ಇವತ್ತಿನ ದಿನ ಹಲವಾರು ವ್ಯತ್ಯಾಸಗಳು ಆಗ್ತಾಯಿವೆ. ಅದನ್ನು ಜನತೆ ಮನಗಂಡು ಪರಿಣಾಮಕಾರಿಯಾದಂತಹ ಅಂಶಗಳನ್ನು ಪರಿಗಣಿಸಿ ರಾಜಕೀಯದಲ್ಲಿ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜಕೀಯದ ಪ್ರತಿ ಹಂತದಲ್ಲೂ ಹಲವಾರು ಉದ್ದೇಶಗಳನ್ನು ಹಿಂದುಳಿದ ವರ್ಗಗಳಿಗೆ, ಮಹಿಳೆಯರ ಸಬಲೀಕರಣದಲ್ಲಿ ಮತ್ತು ಶೈಕ್ಷಣಿಕ ವಿತರಣೆಯಲ್ಲಿ, ಬಡತನ ನಿವಾರಿಸುವಲ್ಲಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ, ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ, ಮಹಿಳಾ ಸಬಲೀಕರಣವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ಮತ್ತು ಸಾಮಾಜಿಕ ಭದ್ರತೆಯನ್ನು ಎಲ್ರಿಗೂ ಕಲ್ಪಿಸಿದ್ರು. ಈ ಸಾಮಾಜಿಕ ಭದ್ರತೆಯ ಅಡಿಯಲ್ಲಿನೇ ಈಗ ಅನ್ನಭಾಗ್ಯ, ಗೃಹಲಕ್ಷ್ಮಿಯಲ್ಲಿ ಹಣವನ್ನು ತಲುಪಿಸೋವಂಥದ್ದೆಲ್ಲವನ್ನು ನಾವು ಗಮನಿಸ್ತೇವೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜ್ಯದಲ್ಲಿ ಅತ್ಯಂತ ದುಡಿಮೆ ಮಾಡ್ತಾ ಇರುವಂಥ ಶ್ರಮಿಕ ವರ್ಗದಿಂದ ಹಿಡಿದು ಮೇಲ್ವರ್ಗದ ಎಲ್ರಿಗೂ ಒಂದು ಸಾಮಾಜಿಕ ಭದ್ರತೆಯನ್ನು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಸಾಮಾಜಿಕ ನ್ಯಾಯದ ಪರಿಪಾಲಕರಾಗಿ ಈ ಸಾಮಾಜಿಕ ನೀತಿಯ ಅಡಿಯಲ್ಲಿ ಅದನ್ನು ವಿತರಣೆ ಮಾಡಿದ್ರು. ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ನೀಡೋದು, ಅನ್ನಭಾಗ್ಯ ನೀಡೋದು ಅವ್ರಿಗೆ ಹಸಿವನ್ನು ನೀಗಿಸೋದ್ರ ಜೊತೆಗೆ ಅವ್ರಿಗೊಂದು ಆಹಾರ ಭದ್ರತೆ ಅಲ್ಲಿ ದೊರಕುತ್ತೆ. ಅಂದರೆ ನನಗೆ ಊಟ ಮಾಡಲಿಕ್ಕೆ ಅನ್ನ ಸಿಗ್ತಾ ಇದೆ ಅನ್ನೋ ಅಂಥ ಒಂದು ಅವ್ರಿಗೆ ಧೈರ್ಯ, ಸಾಮಾಜಿಕ ಭದ್ರತೆ ಅದರಲ್ಲಿ ದೊರಕುತ್ತೆ. ಇವಾಗ ಮಹಿಳೆಯರಿಗೆ ಸಬಲೀಕರಣದ ಅಡಿಯಲ್ಲಿ ಅವ್ರಿಗೆ ಗೃಹಲಕ್ಷ್ಮಿ ಹಣವನ್ನು ನೀಡಿದ ನಂತರದಲ್ಲಿ ಹಲವಾರು ಮಹಿಳೆಯರು ಸ್ವಾವಲಂಬಿಯಾಗಿ ಹಲವಾರು ಉದ್ಯಮಗಳಲ್ಲಿ ತೊಡಗಿಸ್ಕೋತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಅಂಗಡಿಗಳನ್ನು ತೆರೆದಿದ್ದಾರೆ. ಆ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಅವರು ಮುನ್ನೆಲೆಗೆ ಬರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದೆಲ್ಲವನ್ನು ನಾವು ಗಮನಿಸಿದಾಗ ಮಹಿಳಾ ಸಬಲೀಕರಣಕ್ಕೆ ಸಿದ್ದರಾಮಯ್ಯನವರು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಅದ್ಭುತವಾಗಿ ಜನತೆಯನ್ನು ತಲುಪಿದ್ರು, ಎಲ್ಲ ವರ್ಗವನ್ನು ತಲುಪಿದ್ರು ಅಂತ ನಾವು ಕಾಣ್ಬೋದಾಗಿದೆ. ಹಾಗೆಯೇ ಹಲವಾರು ಯೋಜನೆಗಳನ್ನು ನೀವು ಕಾಣ್ತೀರಿ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಗೃಹಜ್ಯೋತಿ, ಯುವನಿಧಿ, ಈ ಎಲ್ಲ ಅಂಶಗಳು ಅಷ್ಟೇ ರಾಜ್ಯದ ಪ್ರತಿ ಹಂತದ, ಪ್ರತಿ ವರ್ಗದ, ಪ್ರತಿ ಸಮುದಾಯದ ಪ್ರತಿ ಹಂತದಲ್ಲಿಯೂ ಸಹ ಈ ಸಾಮಾಜಿಕ ನ್ಯಾಯ ವಿತರಣೆ ಆಗಬೇಕು, ಅಂತಿಮ ವ್ಯಕ್ತಿಗೂ ಸಹ ತಲುಪಬೇಕು. ಈ ಸಾಮಾಜಿಕ ನೀತಿ ಅನ್ನುವಂಥದ್ದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಪರಿಪಾಲಿಸುವಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಮುನ್ನೆಲೆಗೆ ಬಂದಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಸಹ ಅಂತ ಕರ್ನಾಟಕದ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ನಾವೆಲ್ಲರೂ ಸಹ ಅದನ್ನು ಬಯಸ್ತೇವೆ. ಹಾಗೆಯೇ ಇವತ್ತಿನ ದಿನ ಸಿದ್ದರಾಮಯ್ಯನವರ ಆಶಯಗಳಲ್ಲಿ ನಾವೆಲ್ಲ ಗಮನಿಸ್ಬೋದು. ಅವರು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತನ್ನು ನೀಡ್ತಿದ್ರು. ಅಂದರೆ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಗ್ರಾಮಗಳು ಪ್ರಕಾಶಿಸಬೇಕು, ಕೇವಲ ನಗರಗಳು ಪ್ರಕಾಶಿಸಿದ್ರೆ ಅಷ್ಟು ಅಭಿವೃದ್ಧಿ ಕಾಣಲ್ಲ. ಅಂದರೆ ಆ ರಾಜ್ಯದ ಆಡಳಿತ ಅಥವಾ ದೇಶದ ಆಡಳಿತವನ್ನು ನಾವು ಗಮನಿಸಬೇಕು ಅಂದರೆ ಕೇವಲ ಅತ್ಯಂತ ಎತ್ತರದ ಕಟ್ಟಡಗಳಿಂದಲ್ಲ ಅಥವಾ ಪ್ರಕಾಶಿಸುವ ನಗರಗಳಿಂದಲ್ಲ, ಅಲ್ಲಿ ದುಡಿತದ ವರ್ಗ, ಶಿಕ್ಷಕರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಶ್ರಮಿಕ ವರ್ಗ, ಕಾರ್ಮಿಕರು, ರೈತರು ಎಲ್ಲ ವರ್ಗನೂ ಸಹ ಸಂತಸದಿಂದ ಅತ್ಯಂತ ಸೌಕರ್ಯಭರಿತವಾಗಿ, ಅತ್ಯಂತ ಪ್ರಜಾತೀತವಾಗಿ ಎಲ್ಲರೂ ಸಂತಸದಿಂದ ಸಾಮಾಜಿಕ ಭದ್ರತೆಯಿಂದ ಜೀವನವನ್ನು ನಡೆಸಬೇಕು. ಆ ನಿಟ್ಟಿನಲ್ಲಿ ಇವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೊಂದಿಗೆ ಸಾಮಾಜಿಕ ನೀತಿಯ ಅಡಿಯಲ್ಲಿ ಎಲ್ಲವನ್ನೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ವಿತರಿಸಿದ್ರು. ಇದು ಸಿದ್ದರಾಮಯ್ಯನವರ ಮತ್ತೊಂದು ಸಾಮಾಜಿಕ ನೀತಿ. ಹಾಗೆ ಉದಾಹರಣೆಗೆ ನಾವು ಪರಿಗಣಿಸಿದ್ರೆ ಮಂಡ್ಯ ನಗರಸಭೆಯಲ್ಲಿ ಯಾರೊಬ್ಬರು ಸಹ ದಲಿತ ಅಧ್ಯಕ್ಷರು ಆಗಿರೋದಿಲ್ಲ. ಹೊನ್ನಯ್ಯ ಅನ್ನೋವಂಥ ವ್ಯಕ್ತಿಯನ್ನು ದೇವರಾಜ ಅರಸೂರವರು ಅವತ್ತಿನ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಎಲ್ಲ ಉಸ್ತುವಾರಿ ಮಂತ್ರಿಗಳಾಗಿದ್ದರು ಮಂಡ್ಯ. ಅಂಥ ಸಂದರ್ಭದಲ್ಲಿ ದೇವರಾಜ ಅರಸೂರವ್ರಿಗೆ ಸಾಕಷ್ಟು ವಿರೋಧ ಬಂದರೂ ಸಹ ಅವರು ಹೊನ್ನಯ್ಯ ಅನ್ನೋವಂಥ ದಲಿತ ವ್ಯಕ್ತಿಯನ್ನು ಮಂಡ್ಯ ನಗರಸಭೆಗೆ ಅಧ್ಯಕ್ಷರು ಮಾಡ್ತಾರೆ. ಅದರ ಪರಿಣಾಮವಾಗಿ ದೇವರಾಜ ಅರಸೂರು ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳಾಗುತ್ತೆ ಮತ್ತು ರಾಜಕೀಯ ಅಡೆತಡೆಗಳನ್ನು ಸಹ ಒಡ್ತಾರೆ. ಆದರೆ ಅದು ಯಾವುದನ್ನೂ ಪರಿಗಣಿಸಿದಂತಹ ದೇವರಾಜ ಅರಸೂರವರು ಪ್ರಥಮ ದಲಿತ ನಗರಸಭೆ ಅಧ್ಯಕ್ಷರಾಗಿ ಹೊನ್ನಯ್ಯ ಅನ್ನೋವಂಥವ್ರನ್ನ ಮಾಡ್ತಾರೆ. ಅಂದರೆ ಅವ್ರು ಯಾಕೆ ಅಷ್ಟು ಶ್ರಮ ತಗೊಳ್ಳೋ ಅಗತ್ಯ ಇರಲಿಲ್ಲ. ರಾಜಕೀಯವನ್ನು ಸುಲಲಿತವಾಗಿ ಮಾಡಬೇಕು ಅನ್ನೋ ಭಾವನೆಯನ್ನು ಅವರು ಹೊಂದಿದರೆ ಅಲ್ಲಿ ಸಾಮಾಜಿಕ ನ್ಯಾಯ ವಿಫಲ ಆಗುತ್ತೆ. ಆದರೆ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕು, ಮುಂದುವರಿಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಅನ್ನೋ ಆಲೋಚನೆಯಿಂದ ಅವರನ್ನು ಅಧ್ಯಕ್ಷರಾಗಿ ಎಷ್ಟೇ ಶ್ರಮ ಬಂದರೂ ಅದನ್ನು ಎದುರಿಸಿ ಅಧ್ಯಕ್ಷನ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಈ ಸಿದ್ಧಸೂತ್ರದಲ್ಲಿ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯ ಮತ್ತು ನೀತಿಯ ಪರಿಕಲ್ಪನೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ಸಹ ಮೈಸೂರಿಗೆ ಪ್ರಥಮವಾಗಿ ಒಬ್ಬರು ಪೌರ ಕಾರ್ಮಿಕ ಸಮುದಾಯದವ್ರನ್ನ ನಾರಾಯಣನ್ ಅಂಥವ್ರನ್ನ ಮೇಯರ್ ಆಗಿ ಮಾಡ್ತಾರೆ. ಅಂದರೆ ನಾವು ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವರು ಸಹ ಅದೇ ಹಾದಿಯಲ್ಲಿ ರಾಜ್ಯವನ್ನು ಕೊಂಡೊಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಹ ಇದೇ ರೀತಿ ಸಾಮಾಜಿಕ ನ್ಯಾಯ, ಕರ್ನಾಟಕ ಪ್ರಗತಿಪರರ ನಾಡು ಮತ್ತು
ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಎಲ್ಲರೂ ಇದೇ ಹಾದಿಯಲ್ಲಿ ಸಾಗಿದ್ದಾರೆ. ಕರ್ನಾಟಕನೂ ಸಹ ಅಷ್ಟೇ ಪ್ರಜಾತೀತವಾಗಿ ಪ್ರಜ್ಞಾಪೂರ್ವಕವಾಗಿ ರಾಜ್ಯವನ್ನು ಮುನ್ನಡೆಸ್ತಾ ಇದೆ. ಆದರೆ ಅದೇ ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿಯೂ ಸಹ ಸಿದ್ದರಾಮಯ್ಯನವರ ಮಾದರಿಯನ್ನು ಮುಂದುವರಿಸುವಂಥವರ ಅಗತ್ಯ ಇದೆ. ಸಿದ್ದರಾಮಯ್ಯನವರು ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿ ಎಲ್ಲರನ್ನ ತಲುಪಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ತಿಮ್ಮಯ್ಯನವರು ಹೋದರು, ತಿಮ್ಮಯ್ಯ ಸರು ಅವರೂ ಸಹ ದೇವರಾಜ ಅರಸೂರವರಿಂದ ಅವತ್ತಿನ ದಿನ ವೈದ್ಯ ವೃತ್ತಿಗೆ ಸೇರಿದ್ರು. ಇವತ್ತಿನ ದಿನ ಸಿದ್ದರಾಮಯ್ಯನವರು ಅಂಥ ಒಂದು ಸಂದರ್ಭಗಳನ್ನು, ಅವರ ಸನ್ನಿವೇಶಗಳನ್ನು, ಅವರ ಸಮುದಾಯದ ಹಿನ್ನೆಲೆಗಳನ್ನು ಎಲ್ಲವನ್ನ ಗಮನಿಸಿ ಇವತ್ತಿನ ದಿನ ಅವ್ರನ್ನ MLC ಆಗಿಯೂ ಸಹ ಮಾಡುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಹಿರಿದಾದುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ದೇವರಾಜ ಅರಸೂರವರು ಸಿದ್ದರಾಮಯ್ಯನವರವರೆಗೂ ತಿಮ್ಮಯ್ಯ ಸರ್ಗೆ ಅತ್ಯಂತ ಹತ್ತಿರದ ಒಡನಾಟ ಎಲ್ಲವನ್ನು ಅವರು ಗಮನಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸಾಮಾಜಿಕ ನ್ಯಾಯ ನೀತಿ ಅಡಿಯಲ್ಲಿ ಇದೆಲ್ಲವನ್ನು ನಾವು ಪರಿಗಣಿಸಿ ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ರಾಜ್ಯದ ಜನತೆಯ ಹಿತಾಸಕ್ತಿಯನ್ನು ಪರಿಗಣಿಸಿ ರಾಜ್ಯದ ಅಭ್ಯುದಯಕ್ಕೆ ಅವರು ಶ್ರಮವಹಿಸಿ ಆಡಳಿತವನ್ನು ನಡೆಸಿರೋದು 100ಕ್ಕೆ 100 ವಾಸ್ತವ ಸತ್ಯ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಬಹುಮುಖ್ಯ ಅಂಶ ಅಂದರೆ, ನಾನು ಸಹ ಸಿದ್ದರಾಮಯ್ಯ ಸಾಹೇಬ್ರ ಮೇಲೇ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ PhD ಸಹ ಮಾಡಿದೆ. ಆ ಸಂದರ್ಭದಲ್ಲಿನೂ ಕ್ಷೇತ್ರ ಕಾರ್ಯ ಫೀಲ್ಡ್ ಸರ್ವೆ ಅಂತ ಮಾಡ್ತೇವೆ ನಾವು. ಆ ಸಂದರ್ಭಗಳಲ್ಲಿ ನಾನು ಪಕ್ಷಾತೀತವಾಗಿ, ವರ್ಗಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವರ್ಗದ ರಾಜಕೀಯ ನಾಯಕರು, ಎಲ್ಲ ಪಕ್ಷದ ಮುಖಂಡರುಗಳು, RSS ಪ್ರಮುಖರನ್ನು ಸಹ ನಾನು ಸಂಪರ್ಕಿಸಿ ಆ ಕ್ಷೇತ್ರ ಕಾರ್ಯಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಪಕ್ಷವನ್ನು ಹೊರತುಪಡಿಸಿ ಸಿದ್ದರಾಮಯ್ಯನವರ ಚಟುವಟಿಕೆಗಳು, ಅವರ ಆಶಯಗಳು, ಅವರ ಉದ್ದೇಶಗಳು, ಅವರ ರಾಜಕೀಯ ಚಟುವಟಿಕೆಗಳನ್ನು ಎಲ್ಲರೂ ಸಹ ಸಮ್ಮತಿಸಿದ್ರು, ಅಭಿನಂದಿಸಿದ್ರು. ಇದು ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯದ ಬಗೆಗೆ ಅವರು ಸಾಗಿದ್ದಕ್ಕೆ ಎಲ್ಲ ಜನತೆ, ಎಲ್ಲ ವರ್ಗದ, ಎಲ್ಲ ಪಕ್ಷದ ವರು ಸಹ ಸಿದ್ದರಾಮಯ್ಯನವ್ರನ್ನ ಒಪ್ಕೋತಾರೆ. ಇದು ಸಿದ್ದರಾಮಯ್ಯನವರ ರಾಜಕೀಯ ಪರಿಕಲ್ಪನೆಗಳಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಬಹುಮುಖ್ಯವಾಗಿ ಇವಾಗ ಸಾಮಾಜಿಕ ನ್ಯಾಯ, ಸಾಮಾಜಿಕ ನೀತಿ ಅನ್ನುವಂಥದ್ದು ಕೇವಲ ಒಂದು ರಾಜಕೀಯ ಘೋಷಣೆಯಲ್ಲ, ಇದು ಒಂದು ಸಂವಿಧಾನದ ಆತ್ಮ, ಪ್ರಜಾಪ್ರಭುತ್ವದ ಜೀವ ಅಂತ ನಾವು ಇದನ್ನು ಕರಿಬೋದು. ಯಾಕಂದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಆಡಳಿತವನ್ನು ನಡೆಸಬೇಕು ಅಂದಾಗ ಈ ಸಾಮಾಜಿಕ ನ್ಯಾಯ ಅದರ ಆತ್ಮವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಅತ್ಯದ್ಭುತ ಪರಿಕಲ್ಪನೆಗಳೊಂದಿಗೆ ಇವೆಲ್ಲವನ್ನು ಈಡೇರಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ರಾಜ್ಯವನ್ನು ಅಭ್ಯುದಯದ ಪಥದತ್ತ ಕೊಂಡೊಯ್ದಿದ್ದಾರೆ. ಹಾಗೆಯೇ ನಾವು ಗಮನಿಸ್ಬೋದು, ಇವತ್ತಿನ ದಿನ ಎಲ್ಲರೂ ಸಹ ಸಾಮಾಜಿಕ ಭದ್ರತೆಯಿಂದ, ಒಂದು ಗೌರವಾಧರಗಳಿಂದ ಜೀವಿಸ್ತಾ ಇದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವಂಥ ಪ್ರತಿ ನಿರ್ಧಾರಗಳಲ್ಲಿಯೂ ಅವರು ಅಂತಿಮ ವ್ಯಕ್ತಿಯ ಬದುಕಿನ ವಾಸ್ತವಾಂಶಗಳನ್ನು ಪರಿಗಣಿಸಿ ಅದನ್ನು ಆಲೋಚಿಸಿ ಇವರು ಇದನ್ನು ಜಾರಿಗೆ ತಂದು ಅದನ್ನು ಅನುಷ್ಠಾನಗೊಳಿಸಿ ಅದರಲ್ಲಿ ಯಶಸ್ವಿನೂ ಆದರೂ ರಾಜ್ಯದ ಜನತೆಯನ್ನು ಸುಸ್ಥಿತಿಯಲ್ಲಿನೂ ಸಹ ಇಟ್ಟರು. ಹಾಗೆಯೇ ಇವತ್ತಿನ ದಿನ ನಾವು ಕಾರ್ಪೊರೇಟ್ ರಾಜಕೀಯ ಅನ್ನೋವಂಥದ್ದನ್ನು ಅತ್ಯಂತ ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ. ಆದರೆ ನಮಗೆ ಬೇಕಾಗಿರೋದು ರಾಜಕೀಯದ ಹಿತಾಸಕ್ತಿಗಳಲ್ಲಿ ಜನತೆಯ ಅಭ್ಯುದಯವನ್ನು ಪರಿಗಣಿಸುವಂಥ ಅಂಶಗಳು. ಹಾಗಾಗಿ ಸಾಮಾಜಿಕ ಅರಿವನ್ನು ನಾವು ಹೆಚ್ಚು ಪರಿಗಣಿಸಿ ರಾಜಕೀಯವನ್ನು ಮನಗಾಣಬೇಕಾಗುತ್ತೆ. ಹಾಗೆಯೇ ಇವತ್ತು ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬರು ಇಷ್ಟೆಲ್ಲವನ್ನು ಮಾಡಿದ್ದಾರೆ. ಆದರೂ ಸಹ ಪ್ರಮುಖವಾಗಿ ಒಂದಷ್ಟು ಸಾಮಾಜಿಕ ನ್ಯಾಯಕ್ಕೆ ಒಂದಷ್ಟು ಸವಾಲುಗಳಿದ್ವು. ಅವೆಲ್ಲವನ್ನು ಸಹ ಎದುರಿಸಿ ಅವರು ಸಾಮಾಜಿಕ ನ್ಯಾಯವನ್ನು ವಿತರಿಸಿದ್ದಾರೆ. ಅಂಥ ಸವಾಲುಗಳಲ್ಲಿ ಈ ನಿರುದ್ಯೋಗ ಅನ್ನೋವಂಥದ್ದು ಬಹುಮುಖ್ಯವಾಗಿ ಕಾಣುತ್ತೆ. ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಅಸಮಾನತೆ, ಈ ಜಾತಿ ತಾರತಮ್ಯಗಳು, ಆರ್ಥಿಕ ಅಂತರ ಮತ್ತು ಈ ಗ್ರಾಮ ನಗರ ಅನ್ನೋವಂಥ ಅಸಮಾನತೆಗಳು, ಇವೆಲ್ಲವನ್ನು ಸಮಾನವಾಗಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅವ್ರದ್ದೇ ಆದಂತಹ ಆಶಯಗಳೊಂದಿಗೆ ಈ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾದರು ಅಂತ ನಾನು ಅತ್ಯಂತ ವಾಸ್ತವ ಸತ್ಯವಾಗಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಈ ಒಂದು ಸಿದ್ಧಸೂತ್ರ ಕಾರ್ಯಕ್ರಮ ಅತ್ಯದ್ಭುತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಒಬ್ಬ ಸಂವಾದಕನಾಗಿ ಆಹ್ವಾನಿಸಿ ಇಷ್ಟೆಲ್ಲವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೆನ್ಸ್ ವಾಹಿನಿ ಮತ್ತು ಆಯೋಜಕ ತಂಡಕ್ಕೆಲ್ಲಕ್ಕೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಸಿದ್ದರಾಮಯ್ಯನವರ ಆಶಯಗಳನ್ನು, ಸಾಮಾಜಿಕ ಪರಿಕಲ್ಪನೆಗಳನ್ನು ಅನುಸರಿಸ್ತಾ ತಾವೆಲ್ಲರೂ ಸಹ ಇಲ್ಲಿ ಭಾಗಿಯಾಗಿದ್ರಿ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.